ಬೆಂಗಳೂರು ಅಂದ್ರೆ ಸಾಕು ಎಲ್ರಿಗೂ ನೆನಪಾಗೋದು ಟ್ರಾಫಿಕ್. ಈ ಟ್ರಾಫಿಕ್ಗೆ ಮುಕ್ತಿ ಹಾಡಬೇಕು ಅಂತ ಸರ್ಕಾರ ಟನಲ್ ರಸ್ತೆ ಯೋಜನೆ ಕೈಗೆತ್ತಿಕೊಂಡಿದೆ. ಆದ್ರೆ ಈ ಯೋಜನೆ ಲಾಲ್ಬಾಗ್ ನುಂಗಿ ಹಾಕುತ್ತಂತೆ. ಇದು ಕೆಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಲಾಲ್ಬಾಗ್ ಬಂಡೆಯಿಂದಲೇ ಬೆಂಗಳೂರು ಬಚಾವಾಗಿರೋದಂತೆ. ಅದ್ ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಟನಲ್ ರಸ್ತೆ ಬೆಂಗಳೂರಿನ ಟ್ರಾಫಿಕ್ ತಗ್ಗಿಸಬೇಕು ಅಂತ ಸರ್ಕಾರ ಸುರಂಗ ರಸ್ತೆ ಯೋಜನೆಯನ್ನ ಕೈಗೊಂಡಿದೆ. ಇದು ಡಿಸಿಎಂ ಡಿಕೆ ಅವರ ಕನಸಿನ ಯೋಜನೆ ಕೂಡ ಹೌದು. ಆದ್ರೆ ಈ ಟನಲ್ ರಸ್ತೆಗೆ ಲಾಲ್ಬಾಗ್ನ 6 ಎಕರೆ ಪ್ರದೇಶ ಹೋಗುತ್ತೆ ಅನ್ನೋದು ಈಗ ಕಳವಳಕ್ಕೆ ಕಾರಣವಾಗಿದ್ದು ತೀವ್ರ ವಿರೋಧ ವ್ಯಕ್ತವಾಗಿದೆ. ಲಾಲ್ಬಾಗ್ ಬಂಡೆಯಿಂದಲೇ ಭೂಕಂಪದಿಂದ ಬೆಂಗಳೂರು ಬಚಾವ್. ಟನಲ್ ರಸ್ತೆ ನಿರ್ಮಾಣಕ್ಕೆ ಇತಿಹಾಸ ತಜ್ಞರ ಅಸಮಾಧಾನ. ಟ್ರಾಫಿಕ್ ಕಮ್ಮಿ ಮಾಡಬೇಕು ಅಂತ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಟನಲ್ ರಸ್ತೆ ನಿರ್ಮಿಸಬೇಕು ಅಂತ ಡಿಸಿಎಂ ಡಿಕೆ ತಮ್ಮ ಕನಸು ಬಿಚ್ಚಿಟ್ಟಿದ್ರು. ಆದ್ರೆ ಈ ಟನಲ್ ರಸ್ತೆ ಲಾಲ್ಬಾಗ್ ಕೆಳಗಿನಿಂದ ಹಾದು ಹೋಗಲಿದೆ. ಅದರಿಂದ ಲಾಲ್ಬಾಗ್ ಉದ್ಯಾನಕ್ಕೆ ಹಾನಿಯಾಗುತ್ತೆ ಅಂತ ವಿಪಕ್ಷ ಮತ್ತು ಪರಿಸರವಾದಿಗಳು ದನಿ ಎತ್ತಿದ್ದಾರೆ. ಇತಿಹಾಸಕಾರ ಸುರೇಶ್ ಮೂನಾ ಸಿದ್ದಾಪುರ ಪಕ್ಕವೇ ಲಾಲ್ಬಾಗ್ನ ಬಂಡೆ ಇದೆ. ಇದು ಸಾಮಾನ್ಯ ಬಂಡೆ ಅಲ್ಲ. ಬೆಂಗಳೂರು ಭೂಕಂಪದಿಂದ ಸುರಕ್ಷಿತವಾಗಿರಲು ಈ ಲಾಲ್ಬಾಗ್ನ ಶಿಲಾಪದರವು ಒಂದು ಕಾರಣ ಅಂತ ಹೇಳ್ತಿದ್ದಾರೆ. ಇದು ಬಹುತೇಕ ಬೆಂಗಳೂರಿನ ಒಳಗಡೆ ಈ ಶಿಲಾಪದರ ಹರಡಿಕೊಂಡಿದೆ. ಹೀಗಾಗಿ ನಿಮಗೆ ಭೂಕಂಪ ಆಗಬೇಕು ಅಂದರೆ 2 ಶಿಲಾಪದರಗಳು ಒಟ್ಟಿಗೆ ಬಂದು ತಿಕ್ಕಾಟ ಆದಾಗ ಆ ಘರ್ಷಣೆಯ ಕಾರಣದಿಂದ ಭೂಕಂಪ ಉಂಟಾಗುತ್ತೆ. ಆದರೆ ಈ ಬಂಡೆ ಇದೆಯಲ್ಲ, ಇದು ಬಹಳ ವಿಶಾಲವಾದಂಥ ಶಿಲಾಪದರ ಆದ್ರಿಂದ ಆ ಥರ ತಿಕ್ಕಾಟ ಇಲ್ಲಿ ಬರೋಕ್ಕೆ ಸಾಧ್ಯತೆ ಇಲ್ಲ. ಟನಲ್ ರೋಡ್ ಯಾಕೆ ಒಳ್ಳೆಯದಲ್ಲ ಮನವರಿಕೆ ಮಾಡ್ತೇವೆ. ಸಂಸದ ತೇಜಸ್ವಿ ಅವರ ಸಲಹೆ ಪಡೆಯುತ್ತೇನೆ ಅಂದ ಡಿಸಿಎಂ ಡಿಕೆ. ಇನ್ನು ನಿನ್ನೆ ಈ ಬಗ್ಗೆ ಮಾತನಾಡಿದ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಡಿಸಿಎಂ ಡಿಕೆ ಬಳಿ ನಾನು 30 ನಿಮಿಷ ಸಮಯ ಕೇಳಿದ್ದೇನೆ. ಟನಲ್ ರೋಡ್ ಯಾಕೆ ಒಳ್ಳೆಯದಲ್ಲ ಮನವರಿಕೆ ಮಾಡ್ತೇವೆ ಅಂತಿದ್ರು. ಇದಕ್ಕೆ ಉತ್ತರಿಸಿರೋ ಡಿಕೆ ನಾಳೆ ಅಂದ್ರೆ ಮಂಗಳವಾರ ನಾನು ಭೇಟಿಗೆ ಸಮಯ ಕೊಟ್ಟಿದ್ದೇನೆ ಎಂದಿದ್ದಾರೆ. ನಾನು ನಿನ್ನೆ ಕೂಡ ಡಿಕೆ ಶಿವಕುಮಾರ್ ಅವರ ಕಚೇರಿಗೆ ಮಾತನಾಡಿ 30 ನಿಮಿಷ ನನಗೆ ಸಮಯ ಕೊಡಿ ಅಂತ ಕೇಳಿದ್ದೀನಿ. ಅವರು ಇವತ್ತೋ ನಾಳೆ ಅವರು ಸಮಯ ಕೊಡಬಹುದು. ನಾನು ಅವರನ್ನ ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಕುಂದುಕೊರತೆಗಳು ಏನಿದೆ, ಈ ಪ್ರಾಜೆಕ್ಟ್ ಆಯಿತು ಅಂತಂದ್ರೆ ಬೆಂಗಳೂರಿಗೆ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೀನಿ. ನಾನು ಮಂಗಳವಾರ ಟೈಮ್ ಕೊಟ್ಟಿದ್ದೀನಿ. ಮಂಗಳವಾರ ಸೋಮವಾರ ಸ್ವಲ್ಪ ಬ್ಯುಸಿ ಇರ್ತೀನಿ. ಮಂಗಳವಾರ ಟೈಮ್ ಕೊಟ್ಟಿದ್ದೀನಿ. ಖಂಡಿತ ಐ ವಿಲ್ ಸೀಕ್ ಇಸ್ ಸಜೆಷನ್ ಅಂಡ್ ಇಸ್ whatever you want, let it tell. If it is good, I am ready to cooperate with him. ಸದ್ಯ ನಾಳೆ ಡಿಸಿಎಂ ಡಿಕೆ ಭೇಟಿ ಮಾಡಲಿರುವ ಸಂಸದರು ಅದು ಹೇಗೆ ಮನವರಿಕೆ ಮಾಡಿಕೊಡ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.